ಮೋದಿ ಸರ್ಕಾರ ಹೇಳೋದೊಂದು ಮಾಡೋದು ಇನ್ನೊಂದು. ಗೋಮಾತೆ ನಮಗೆ ದೇವತೆ ಇದ್ದಾಗೆ, ಗೋವು ಕಾಯೋದು ನಮಗೆ ಒಂದು ರೀತಿ ದೇಶ ರಕ್ಷಣೆ ಮಾಡೋ ಹಾಗೆ, ಗೋವು ನಮ್ಮ ಹೆಮ್ಮೆಯ ಸಂಸ್ಕೃತಿ ಅಂತೇಳಿ ಹೇಳ್ತಾರೆ. ಆದರೆ ಅದೇ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಭಾರತದಿಂದ ಗೋಮಾಂಸವನ್ನ ರಫ್ತು ಮಾಡುವಲ್ಲಿ ವಿಶ್ವದಲ್ಲೇ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ಮಾತಾಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಕೂಡ ದಾಖಲಿಸಿ. ನಾನು KJ ಹಳ್ಳಿ ಸುರೇಶ್. ಅದೇನೋ ಒಂದು ಮಾತಿದೆ, ಪುರಾಣ ಹೇಳಕ್ಕೆ ಬದನೆಕಾಯಿ ತಿನ್ನಕ್ಕೆ ಅಂತ. ಬಾಯಿ ಬಿಟ್ರೆ ನಾವು ಗೋರಕ್ಷಕರು, ಗೋರಕ್ಷಣೆಗಾಗಿ ನಾವು ಪ್ರಾಣ ಬೇಕಾದ್ರೂ ಕೊಡ್ತೇವೆ, ಗೋವು ನಮ್ಮ ಸಂಸ್ಕೃತಿ, ಗೋಮಾತೆ ನಮಗೆ ದೇವತೆ ಇದ್ದಾಗೆ, 300 ಮುಕ್ಕೋಟಿ ದೇವರುಗಳಿದ್ದಾವೆ, ನಾವಷ್ಟು ಪೂಜನೆ ಮಾಡ್ತೀವಿ. ಆಯ್ತಪ್ಪ, ಈ ಭಾರತ ದೇಶದಲ್ಲಿ ಬೇರೆ ಬೇರೆ ಧರ್ಮದವರಿಗೆ, ಬೇರೆ ಬೇರೆ ಜಾತಿಯವರಿಗೆ ಅವರದೇ ಆದ ಆರಾಧನೆ ಇದೆ, ಅವರದೇ ಆದ ಭಕ್ತಿ ಇದೆ, ಉಪಾಸನೆ ಇದೆ, ಅದನ್ನು ನಾವು ಗೌರವಿಸೋಣ. ಅದೇ ರೀತಿ ಹಿಂದೂಗಳಿಗೂ ಕೂಡ ಗೋಮಾತೆ, ಗೋವುಗಳ ಬಗ್ಗೆ ಪ್ರೀತಿ ಇದೆ, ಅದನ್ನು ಗೌರವಿಸೋಣ. ಅದರಲ್ಲೂ ಬಿಜೆಪಿಗರು, ಆಮೇಲೆ ಈ ಕೆಲವು ಸಂಘಟನೆಗಳು, ಬಿಜೆಪಿಯನ್ನು ಬೆಂಬಲಿಸುವಂತಹ ಸಂಘಟನೆಯವರು, ಕೆಲವು ಗೋರಕ್ಷಕರು, ಅಂದ್ರೆ ಗೋ ರಕ್ಷಣೆಗೋಸ್ಕರನೇ ನಾವು ಹುಟ್ಟಿರೋದು ಅನ್ನೋ ತರ ಬಿಲ್ಡಪ್ ತಗೊಂಡು ಏನ್ ಗೋ ರಕ್ಷಣೆ ಮಾಡ್ತೀವಿ ಅಂತೇಳಿ ಕಾನೂನನ್ನು ಕೂಡ ಕೈ ತೆಗೆದುಕೊಳ್ಳುವಂತ ಕೆಲ ಅಸಲಿಯಲ್ಲ, ಕೆಲ ನಕಲಿ ಗೋರಕ್ಷಕರ ಪ್ರಶ್ನೆ ಮಾಡಬೇಕಾಗಿದೆ. ಸ್ನೇಹಿತರೆ, ಇವರ ಈ ಗೋರಕ್ಷಣೆ ದುಡ್ಡು ಮಾಡಕ್ಕೋ ಅಥವಾ ಅಧಿಕಾರವನ್ನ ಪಡೆಯೋದಿಕ್ಕೋ ಅಥವಾ ನಿಜವಾದ ಗೋರಕ್ಷಣೆಯೋ, ನಿಜವಾದ ಗೋ ಮೇಲಿನ ಪ್ರೀತಿಯೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡಿ, ಕೆಲವೊಂದು ಅಂಕಿಅಂಶಗಳನ್ನ ಹೇಳ್ತೀನಿ ನೋಡಿ. 2024 ಮತ್ತು 2025 ಇರ್ಫಾನ್ ಅಲ್ಲಾನ ನೇತೃತ್ವದ ಗ್ರೂಪ್ ಬಿಜೆಪಿ ಪಕ್ಷಕ್ಕೆ ಒಂದು ಚುನಾವಣಾ ಬಾಂಡ್ ಮೂಲಕ ಬರೋಬ್ಬರಿ 30 ಕೋಟಿ ದೇಣಿಗೆ ಕೊಟ್ಟಿದೆ. ಯಾವ ಕಂಪನಿ ವಿದೇಶಕ್ಕೆ ಗೋಮಾಂಸವನ್ನ ರಫ್ತು ಮಾಡುವ ಒಂದು ಕಂಪನಿ ಬಿಜೆಪಿ ಪಕ್ಷಕ್ಕೆ 30 ಕೋಟಿ ದೇಣಿಗೆಯನ್ನ ಕೊಟ್ಟಿದೆ. ಒಂದು ಕಡೆ ಗೋ ಹತ್ಯೆ ಆಗಬಾರ್ದು, ಗೋಮಾಂಸ ತಿನ್ನೋರೆಲ್ಲ ಏನು ದೇಶ ವಿರೋಧಿಗಳು, ಗೋವು ನಮ್ಮ ತಾಯಿ ಅಂತೇಳಿ ಹೇಳುವ ಬಿಜೆಪಿ ಅದೇ ಗೋಮಾಂಸವನ್ನ ರಫ್ತು ಮಾಡುವಂತಹ ಒಂದು ಗ್ರೂಪ್ನಿಂದ 30 ಕೋಟಿ ದೇಣಿಗೆ ಪಡ್ಕೊಂಡಿದೆ. ಇವರ ಹಿಪೋಕ್ರಸಿ ನೋಡಿ, ಇವರ ಆಷಾಢಭೂತಿತನ, ಹೇಳೋದೊಂದು ಮಾಡೋದಿನ್ನೊಂದು ಅಂತ. ಯಾಕೆ ಹೇಳ್ತಾರೆ ಅಂದ್ರೆ, ನಮಗೆ ಓಟ್ ಬೇಕು, ಜನರನ್ನ ಭಾವನಾತ್ಮಕವಾಗಿ ಸೆಳಿಬೇಕು, ಹಾಗಾಗಿ ನಮಗೆ ಗೋಮಾತೆ ಬೇಕು. ಆದ್ರೆ ರಫ್ತು ಮಾಡೋದಕ್ಕೆ ಯಾವ ಮಾಂಸ ರಫ್ತಾದ್ರೇನು ನಮಗೆ ದುಡ್ಡು ಸಿಕ್ಕರೆ ಸಾಕು 30 ಕೋಟಿ ಅಂತ. ಇದಷ್ಟೇ ಕಥೆ ಅಲ್ಲ. 2025 ಭಾರತದ ಗೋಮಾಂಸ ಸುಮಾರು $4 ಬಿಲಿಯನ್ ದಾಟಿದೆ ರಫ್ತಾಗೋದ್ರಲ್ಲಿ. ರಫ್ತು ಎಷ್ಟು? $4 ಬಿಲಿಯನ್ ದಾಟಿದೆಯಂತೆ. ಆಮೇಲೆ ಪ್ರಮುಖ ರಫ್ತು ಸಂಸ್ಥೆ ಆಗಿರುವಂತಹ, ಈಗಾಗಲೇ ಹೇಳಿದ್ನಲ್ಲ, ಅಲ್ಲಾನ್ ಸನ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಕೂಡ ಇದೇ ಸಂಸ್ಥೆ 2018 ಮೊದಲ ಬಾರಿಗೆ ಒಂದು ದೊಡ್ಡ ಆದಾಯ ಮಾಡ್ಕೊಳ್ತು. ಒಂದು 10,000 ಕೋಟಿ ಏನೋ ಆದಾಯನ ಮಾಡ್ಕೊಳ್ತು. ಆಮೇಲೆ ಈ ಸಂಸ್ಥೆಯನ್ನ ಟಾರ್ಗೆಟ್ ಮಾಡಲಾಯ್ತು, ಗೊತ್ತಲ್ಲ, ಕೆಲವೊಂದ್ಸಲಿ ಕೆಲವು ಸಂಸ್ಥೆಗಳನ್ನ ಟಾರ್ಗೆಟ್ ಮಾಡಿ ಇಡಿ, ಇನ್ಕಮ್ ಟ್ಯಾಕ್ಸು ಎಲ್ಲ ಚೂ ಬಿಡೋದು. ಆಮೇಲೆ ಮತ್ತೆ ಅವರು ಇವ್ರ ಪಕ್ಷಕ್ಕೆ ಇವ್ರು ಹೇಳ್ದಾಗ ಕೇಳ್ಕೊಂಡ್ಬಿಟ್ರೆ ಅವರು ವಾಷಿಂಗ್ ಮಿಷಿನ್ ಅಲ್ಲಿ ಫ್ರೆಶ್ ಆಗ್ಬಿಟ್ಟು ನಿರ್ಮಲ ಆಗ್ಬಿಟ್ಟು ಮತ್ತೆ ಅವ್ರು ಹೇಳ್ದಂಗೆ ಕೇಳ್ಬಿಡ್ತಾರೆ, ಅಲ್ಲಿ ಫ್ರೆಶ್ ಆಗಿ ಹೋಗ್ಬಿಡ್ತಾರೆ. ಈಗ ಅದೇ ಸಂಸ್ಥೆ ಯಾವಾಗ ಇವರೆಲ್ಲ ಪ್ರಯೋಗ ಮಾಡಿದ ನಂತರ 2019 7 ಕೋಟಿಯನ್ನ ಕೊಟ್ಟಿದೆ. ಯಾರಿಗೆ? ಬಿಜೆಪಿ ಪಕ್ಷಕ್ಕೆ. 2013 ಮತ್ತು 2014 ಬಿಜೆಪಿಗೆ 2 ಕೋಟಿ, ಆಮೇಲೆ ಶಿವಸೇನೆ ಪಕ್ಷಕ್ಕೂ ಕೂಡ ಒಂದು 7 ಕೋಟಿ ದುಡ್ಡನ್ನು ಕೊಟ್ಟಿದೆ. 2014 ಮತ್ತು 2015 50 ಲಕ್ಷ ದುಡ್ಡು ಕೊಟ್ಟಿದೆ ಇದೇ ಸಂಸ್ಥೆ. ಈಗ 2024-25 ಈ ಕೊಡುವ ಸಂಖ್ಯೆ, ದುಡ್ಡು ಕೊಡುವ, ದೇಣಿಗೆ ಕೊಡುವ ಏನು ಪ್ರಮಾಣ 15 ಪಟ್ಟು ಹೆಚ್ಚಾಗಿದ್ದು ಒಟ್ಟು 30 ಕೋಟಿ ಕೊಟ್ಟಿದೆ. ಹಾಗಿದ್ರೆ ಇವರ ನಿಜವಾದ ದೇಶ ಪ್ರೇಮ, ನಿಜವಾದ ಗೋಮಾತೆಯ ಮೇಲಿನ ಪ್ರೇಮ ಯಾವ ತರಹದ್ದು, ಎಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೇಲೆ 2-3ನೇ ಸ್ಥಾನದಲ್ಲಿದ್ದೀವಿ ನಾವು ಬೇರೆ ದೇಶಗಳಿಗೆ ಗೋಮಾಂಸವನ್ನ ರಫ್ತು ಮಾಡುವಂತ ಪ್ರಮಾಣದಲ್ಲಿ. ಆಮೇಲೆ 30 ಕೋಟಿಗಟ್ಟಲೆ ದುಡ್ಡನ್ನ ಇವರು ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಪಡ್ಕೊಳ್ತಾರೆ. ಅದೊಂದು ದೊಡ್ಡ ಹಗರಣ ಆಗಿದೆ. ಆದ್ರೆ ಇವರು ಪಡ್ಕೊಂಡಿರೋದಂತೂ ನಿಜ. ಈಗ ಎಲ್ಲ ಕಡೆ ಅದು ಬಹಿರಂಗ ಆಗಿರುವಂಥದ್ದು. ಹಾಗಿದ್ರೆ ಈ ದೇಶ ಏನು ಈ ಗೋಮಾತೆಯ ಮೇಲಿನ ಪ್ರೇಮ, ಈಗ ನೋಡಿ, ಒಂದಷ್ಟು ರಾಜ್ಯಗಳಲ್ಲಿ ಗೋ ಹತ್ಯೆ ನಿಷೇಧ ಮಾಡಲಾಗಿದೆ.
ಎಲ್ಲ ಕಡೆ ಆಗಬೇಕು. ಇವ್ರು ಹೇಳ್ತಾರಲ್ಲ ಎಲ್ಲ ರಾಜ್ಯಗಳಲ್ಲೂ ಗೋ ಹತ್ಯೆ ನಿಷೇಧ ಆಗಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಮತ್ತೆ ಕೇಂದ್ರದಲ್ಲಿ ಈ ಗೋ ಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ಮಾಡಬಾರ್ದು? ಯಾಕೆ ಗೋಮಾಂಸವನ್ನು ವಿದೇಶಕ್ಕೆ ರಫ್ತು ಮಾಡ್ತೀರಿ? ಸ್ಟಾಪ್ ಮಾಡಿ. ಇದಲ್ವಾ ಗೋಮಾತೆ ಮೇಲಿನ ಪ್ರೀತಿ? ಸ್ಟಾಪ್ ಮಾಡಿ. ಯಾಕೆ ದುಡ್ಡು ಇಸ್ಕೊಳ್ತೀರಾ? ನಾಚಿಕೆ ಆಗಲ್ವಾ? ಒಂದು ಕಡೆ ಪ್ರೀತಿ ತಾಯಿ ಅಂತ ಹೇಳ್ತೀರಾ, ಇನ್ನೊಂದು ಕಡೆ ಅದೇ ಗೋಮಾತೆಯ ಮಾಂಸದಲ್ಲಿ 30 ಕೋಟಿ ದುಡ್ಡು ಇಸ್ಕೊಳ್ತೀರಿ ಅಂದ್ರೆ ನೀವು ಎಂತ ವಂಚಕರು, ಎಂತ ದೇಶ ಕಂಟಕರು. ನಿಜವಾದ ಪ್ರೇಮನೂ ಇಲ್ಲ, ನಿಜವಾದ ದೇಶಭಕ್ತಿನೂ ಇಲ್ಲ, ನಿಜವಾದ ಪ್ರೀತಿನೂ ಇಲ್ಲ. ಅದೆಲ್ಲವೂ ಕೂಡ ಜನರನ್ನ ಭಾವನಾತ್ಮಕವಾಗಿ ಸೆಳೆಯೋದಿಕ್ಕೆ, ಓಟ್ ಗಿಟ್ಟಿಸ್ಕೊಳ್ಳೋದಿಕ್ಕೆ, ನಿಮ್ಮ ಧಾರ್ಮಿಕ ಭಾವನೆಗಳನ್ನ ಕೆರಳಿಸೋದಕ್ಕೆ ನೀವು ಮಾಡ್ತಿರುವಂತ ತಂತ್ರಗಾರಿಕೆ. ಇನ್ನು ಕರ್ನಾಟಕದಲ್ಲಿ ಯಾರ್ಯಾರೋ ಕೆಲವೊಂದಷ್ಟು ಏನು ಗೋರಕ್ಷಕರು ಅಂತ ಹೇಳ್ಕೊಂಡು ಸುತ್ತರಿತಾರೆ, ಯಾರೋ ಕೆರಳ್ಳಿ ಅಂತವ್ರು, ಇನ್ಯಾರೋ ಅಂತವ್ರು ನಾವು ಗೋರಕ್ಷಣೆ ಮಾಡ್ತೀವಿ ಅಂತೇಳಿ ಏನು ಈ ವೆಹಿಕಲ್ಗಳಲ್ಲಿ ಹೋಗ್ತಿರೋದನ್ನ ತಡೀತಾರೆ. ನೋಡಿ ಅಕ್ರಮವಾಗಿ ಗೋ ಸಾಗಾಟ ಮಾಡ್ಲಾಗ್ತಾ ಇದೆ, ನಾನು ಗೋವನ್ನ ಕಾಪಾಡಿದ್ದೀನಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ತಗೊಳ್ಳೋದು, ಆಮೇಲೆ ಇನ್ಯಾನೋ ಹಿಡಿಯೋದು, ಗೋರಕ್ಷಣೆ ಮಾಡೋದಕ್ಕೆ ಕೊಟ್ಟಿದ್ದೀವಿ ಅಂತೇಳಿ ಇನ್ನೇನೇನೋ ಕಾನೂನು ಕ್ರಮ ಕೈ ತೆಗೆದುಕೊಳ್ಳೋದು. ಯಾರು ಕೊಟ್ಟಿದ್ದಾರೆ ನಿಮಗೆ? ಗೋರಕ್ಷಣೆ ಮಾಡೋದಕ್ಕೆ ನಿಮಗೆ ಏನಾದ್ರೂ ಕಾನೂನಲ್ಲಿ ಅವಕಾಶ ಇದೆಯಾ? ಅದನ್ನ ಮಾಡ್ಬೇಕಾಗಿರೋದು ಯಾರು? ಪೊಲೀಸ್ನವರು. ನೀವು ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ನಾವಷ್ಟು ಗೋಪ್ರೇಮಿಗಳು, ಗೋರಕ್ಷಕರು ಅಂತ ಹೇಳ್ತಿರಲ್ಲ, ವಿದೇಶಗಳಿಗೆ ಟನ್ಗಟ್ಲೆ ಕೋಟಿಗಟ್ಲೆ ದುಡ್ಡು ಮಾಡ್ಕೊಳ್ತಾರಲ್ಲ, ರಫ್ತು ಮಾಡ್ತಾರಲ್ಲ ಕಂಪ್ನಿಗಳು, ಆ ಕಂಪ್ನಿಗಳ ಮುಂದೆ ಹೋಗಿ ಸ್ಟ್ರೈಕ್ ಮಾಡಕ್ ನಿಮಗೆ ಸಾಮರ್ಥ್ಯ ಇಲ್ವಾ? ಶಕ್ತಿ ಇಲ್ವಾ? ಮಾಡ್ಬೇಕಲ್ಲ. ಇಲ್ಲಿ ಯಾರೋ ಒಂದಷ್ಟು ಜನ ಅಮಾಯಕರು ಸಿಕ್ಬಿಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಅಡ್ಡ ಕಟ್ಬಿಟ್ಟು ನಾನು ಗೋ ರಕ್ಷಣೆ ಮಾಡಿಬಿಟ್ಟೆ, ನಾನು ಹೀರೋ ಆಗ್ಬಿಟ್ಟೆ, ನಾನು ಗೋ ಕಾಪಾಡಿದೀನಿ ಅಂತೇಳಿ ಈ ರೀತಿ ಹುಸಿ ಬೂಟಾಟಿಕೆ ಮಾಡ್ತಾರಲ್ಲ, ಇದು ಈಗ ರಿವೀಲ್ ಆಗ್ತಾ ಇದೆ. ಜನ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆಹಾರ, ಕೆಲವರು ಪ್ರಾಣಿಗಳನ್ನ ತಿಂತಾರೆ, ಕೆಲವರು ಸಸ್ಯಾಹಾರಿಗಳಿದ್ದಾರೆ, ಕೆಲವರು ಮಾಂಸಾಹಾರಿಗಳಿದ್ದಾರೆ. ಅದು ಅವರವರ ಒಂದು ಆಹಾರದ ನಂಬಿಕೆ, ಅದನ್ನ ಯಾರು ಕೂಡ ಅಲ್ಲಗಳೆಯೋದಿಕ್ಕಾಗಲ್ಲ. ಆದರೆ ನಾವು ಗೋವನ್ನ ಆರಾಧಿಸ್ತೀವಿ, ಪ್ರೀತಿಸ್ತೀವಿ, ನಾವು ಪೂಜಿಸ್ತೀವಿ, ಆ ಗೋಮಾಂಸವನ್ನು ತಿನ್ನೋದನ್ನ ಖಂಡಿಸ್ತೀವಿ. ಈ ದೇಶದಲ್ಲಿ ಗೋವಿಗೆ ಮೊದಲ ಆದ್ಯತೆ ಇರಬೇಕು, ಆ ಗೋಹತ್ಯೆ ನಿಷೇಧ ಆಗ್ಬೇಕು ಅಂತೇಳಿ ಪುಟಗಟ್ಲೆ ಗಂಟೆಗಟ್ಲೆ ಬರೆಯೋದು, ಭಾಷಣ ಬಿಗಿತಾರಲ್ಲ ಈ ನಕಲಿ ಗೋರಕ್ಷಕರು, ನಕಲಿ ಹಿಂದೂಗಳು, ಇಂಥವರ ಬಣ್ಣ ಈಗ ರಿವೀಲ್ ಆಗ್ಬೇಕಾಗಿದೆ. ಇಂಥವರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಜನರು. ಆಮೇಲೆ ಇನ್ನೊಂದು ತಿಳ್ಕೋಬೇಕು, ನಿಜವಾದ ಗೋಪಾಲಕರು, ನಿಜವಾದ ಗೋರಕ್ಷಕರು ಬೇರೆ ಇದ್ದಾರೆ. ಇವರೆಲ್ಲ ಡ್ರಾಮಾ ಗಿರಾಕಿಗಳು. ಯಾಕೆಂದ್ರೆ ಗೋರಕ್ಷಣೆ ಮಾಡೋದು, ಗೋಪಾಲನೆ ಮಾಡೋದು ಅದೊಂದು ಕಷ್ಟದಾಯಕವಾದಂತ ಒಂದು ಕಮಿಟ್ಮೆಂಟ್ ಇರುವಂತ ಕೆಲಸ. ಅದು ಜುಂಜಪ್ಪನಂತವ್ರು, ಎತ್ತಪ್ಪನಂತವ್ರು, ಮಲೆ ಮಾದೇಶ್ವರ್ ಅಂತವ್ರು, ಇವರೆಲ್ಲ ಒಂದು ಕಾಡನ್ನ, ಗೋವುಗಳನ್ನ ಕಾಪಾಡಿ ಪೊರೆದಿದ್ದಾರೆ. ಅವರ ಕಾರಣಕ್ಕೋಸ್ಕರನೇ ಆ ಸಂತತಿ ಉಳಿದಿದೆ. ಆದ್ರೆ ಇವರು ಒಂದು ದಿನ ಗಂಜಳ ತೆಗಿಲಿಲ್ಲ, ಒಂದು ದಿನ ಎಮ್ಮೆ ದನ ಮೈ ತೊಳಿಲಿಲ್ಲ, ಸಗಣಿ ಎತ್ತಲಿಲ್ಲ, ಹೋಗಿ ದನಗಳು ನೋಡ್ಕೊಂಡೋಗಿ ಮೇಯಿಸ್ಲಿಲ್ಲ. ಆ ಗೋ ಪಶುಪಾಲನೆಯ ಧರ್ಮನೇ ಅರ್ಥ ಆಗಿಲ್ಲ ಇವರಿಗೆ. ಒಂದು ತಲೆ ಹಣೆಗೆ ಒಂದು ತಿಲಕ ಇಟ್ಕೊಂಡ್ಬಿಟ್ಟು ನಾನು ಗೋರಕ್ಷಣೆ ಮಾಡ್ತೀನಿ ಅಂತೇಳಿ ಹೋಗ್ತಾರಲ್ಲ, ಅದು ಕಾನೂನನ್ನ ಕೈಗೆ ತೆಗೆದುಕೊಂಡು ಇವರಿಗೆ ತಾಕತ್ತು, ಧೈರ್ಯ, ಸಾಮರ್ಥ್ಯ ಇದ್ರೆ ಇಂಥ ರಫ್ತು ಮಾಡುವ ಕಂಪನಿಗಳನ್ನು ಸ್ಟಾಪ್ ಮಾಡಿಸ್ಲಿ, ಕೇಂದ್ರ ಸರ್ಕಾರಕ್ಕೆ ಹೇಳಲಿ, ಕೇಂದ್ರ ಸರ್ಕಾರ ರಫ್ತು ಮಾಡೋದನ್ನು ನಿಲ್ಲಿಸ್ಲಿ. ಇದಾಗಲ್ವಲ್ಲ? ಇದೇ ಇವರ ಹುಸಿ ಬೂಟಾಟಿಕೆ, ಹುಸಿ ಧರ್ಮ, ಹುಸಿ ಪ್ರೀತಿ ಅನ್ನುವಂಥದ್ದು. ಇಂಥದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ನೆಲದಲ್ಲಿ ಗೋವುಗಳು, ಗೋಪಾಲನೆ ಮಾಡುವಂಥವ್ರು ತುಂಬ ಬೇರೆ ಜನರೇ ಇದ್ದಾರೆ, ಅದು ಮಾಡ್ತಾರೆ. ಆದರೆ ಈ ನಾಟಕ ಆಡೋರು ಈ ರೀತಿ ಅಬ್ಬರದ ಭಾಷಣ ಮಾಡಿಕೊಂಡು ಹೇಳ್ತಾರೆ, ಕೊನೆಗೆ ಅದೇ ಹೆಸರಲ್ಲಿ ದುಡ್ಡು ಮಾಡ್ತಾರೆ. 30 ಕೋಟಿ, ಇನ್ನು ಎಷ್ಟೆಷ್ಟು ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಈ ಜಾಗೃತಿಯ ಪ್ರಜ್ಞಾವಂತ ಒಂದು ಚರ್ಚೆಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ಲ ಕಡೆ ಶೇರ್ ಮಾಡಿ. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.